ವಿಜಯಪುರ ನಗರದಲ್ಲಿ ಆತಂಕ ಮೂಡಿಸಿರುವ ಘಟನೆ ಇಂದು ಬೆಳಕಿಗೆ ಬಂದಿದೆ. ನಗರದ ಬಬಲೇಶ್ವರ ನಾಕಾ ಸಮೀಪ 27 ವರ್ಷದ ಸದ್ದಾಂ ಶೇಖ್ ಎಂಬ ಯುವಕನ ಶವ ಪತ್ತೆಯಾಗಿದೆ. ಬೆಳಗಿನ ಜಾವ ಸ್ಥಳೀಯರು ಶವವನ್ನು ಗಮನಿಸಿ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಮಾಹಿತಿ ತಿಳಿಯುತ್ತಿದ್ದಂತೆಯೇ ಗಾಂಧಿಚೌಕ್ ಪೊಲೀಸ್ ಠಾಣೆಯ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಘಟನಾ ಸ್ಥಳವನ್ನು ಸುತ್ತುವರಿದು ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸುವ ಕಾರ್ಯ ಆರಂಭಿಸಲಾಗಿದೆ. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಸದ್ದಾಂ ಶೇಖ್ ಅವರ ಸಾವು ಹೇಗೆ ಸಂಭವಿಸಿತು ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ಇದು ಅಪಘಾತವೇ, ಆತ್ಮಹತ್ಯೆಯೇ ಅಥವಾ ಬೇರೆ ಯಾವುದೇ ಕಾರಣವಿದೆಯೇ ಎಂಬ ಎಲ್ಲ ಆಯಾಮಗಳಲ್ಲಿ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಮರಣೋತ್ತರ ಪರೀಕ್ಷೆಯ ವರದಿ ಬಂದ ನಂತರವೇ ಸಾವಿನ ನಿಖರ ಕಾರಣ ತಿಳಿಯುವ ಸಾಧ್ಯತೆ ಇದೆ. ಘಟನೆಯ ಕುರಿತು ಗಾಂಧಿಚೌಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಾಗಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ಭೀಮ್ ರಾಜ್ಯ ನ್ಯೂಸ್. ಯಾರ ಮೇಲೆ ನಿಮಗೆ ಡೌಟ್ ಇದೆ? ನಿಮ್ಗೆ ಅವ್ನ ಹೆಂಡತಿ ಕಡೆ ಹೋಗಿದ್ದ. ಅವ್ನ ಹೆಂಡತಿ ನಮ್ಮ ಮನೆ ಇರ್ಲಿಲ್ಲ. ಕುಡಿಚಿ ಒಳಗ ಊರಿಗೆ ಹೋಗ್ತೀನಂತ ಹೋದ. ರಿಟರ್ನ್ ಬಂದಲ್ಲೇನೋ ಜಗಳ ತೆಗ್ದಾರಂತ ರಿಟರ್ನ್ ಬಂದು ನನ್ ಕಡೆ ಕೆಲಸ ಮಾಡಲ್ 100 ರೂಪಾಯಿ ಇಸ್ಕೊಂಡು ಹೋಗಿದ್ದು. ಒಳಗೆ ನನಗೆ ಬಂದಿಲ್ಲ. ನಿನ್ನೆ ಮಧ್ಯಾಹ್ನ ಹೋಗಿದ್ದು, ವಾಪಸ್ ಬಂದೆ. ನನ್ನ ಅಣ್ಣ ಸದ್ದಾಂ ಶೇಖ್. ಕಾಲ್ ಮಾಡಿದ್ರಿ. ನಾನು ನೈಟ್ ಪೂರ್ತಿ ಹುಡುಕಾಡಿದ್ವಿ. ಬೆಳಗ್ಗೆ ಹುಡುಕಾಡಿದ್ಕೆ ಇಲ್ಲಿ ಯಾರೋ ಆಟೋ ಓಡೋರು ನೋಡಿದ್ರಿ. ಇಲ್ಲಿ ಗೌರಿ ಬಾರ್ ಹತ್ರ ಬಿದ್ದಾರತ್ತೆ. ನೋಡೋದಕ್ ಬಂದಿದ್ವಿ. ಅವ್ರ ಹತ್ರ ಗೊತ್ತಿರ್ಲಿಲ್ಲ. ನಮ್ಮ ಅಣ್ಣಗೆ ಏನಾಗ್ಯದ ಹೊಡ್ದಾರ. 29 ಮೂರು ಮಕ್ಕಳು. ಇಂಡಿ ರೋಡ್ ಅಪಾರ್ಟ್ಮೆಂಟ್. ಪೊಲೀಸ್ ಡಿಪಾರ್ಟ್ಮೆಂಟ್ ಹಿಂಗೆಲ್ಲ ಆಗ್ಬಾರ್ದು. ಅಮಾಯಕನ ಜೀವನ ಹಾಳಾಗ್ಬಾರ್ದು. ಅಮಾಯಕನ ಜೀವ ಹಿಂಗ್ ಹೋಗಿದ್ರೆ ಅದಕ್ಕೆ ಬರುತ್ತ. ನಮ್ಮಂದರ್ ಎಲ್ಲಿ ಹೋಗ್ಬೇಕು? ನಮ್ಮಂದರ್ ಎಲ್ಲಿ ಹೋಗ್ಬೇಕು? ನಮ್ಮ ಅಣ್ಣಗೆ ಏನಾಗ್ಯದ ನೋಡ್ರಿ. ನಮ್ಮ ಅಣ್ಣಗೆ ಅಬಸ್ರಿ. ಆದ್ರೂ ವೈರ. ನಮ್ಮ ಅಣ್ಣಗೆ ಯಾರಾದ್ರೂ ವೈರ. ಮೀನಾಕ್ಷಿ ಅಕ್ಕ ಹೇಳ. ಲಕ್ಷ್ಮಿ ಅಕ್ಕ ನೀ ಆದ್ರೂ ಕರ್ಕೊಂಡು ಹೋಗತ್ತಿ ಹೇಳ.